ನೀವು ತುಂಬಾ ವಿಡಿಯೋಸ್ ಅಲ್ಲಿ ನೋಡೇ ಇರ್ತೀರಾ, ಇನ್ಸ್ಟಾಗ್ರಾಮ್ ಇಸ್ ಬ್ಯಾಡ್ ಫಾರ್ ಯು, ಸೋಷಿಯಲ್ ಮೀಡಿಯಾ ಇಸ್ ಬ್ಯಾಡ್ ಫಾರ್ ಯು ಅಂತ. ಅಂಡ್ ತುಂಬಾ ಜನ ಕೂಡ ಈ ರೀತಿ ಅಂದಿರ್ತಾರೆ. ಆದ್ರೆ ಎಕ್ಸಾಕ್ಟ್ ಆಗಿ ಏನ್ ನಡೀತಿದೆ ಅಂತ ಯಾರು ಹೇಳಲ್ಲ. ನೀವ್ ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಆರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತಿದ್ರೆ ಬೇಸಿಕಲಿ ಏನ್ ಆಗ್ತಿದೆ ಅಂದ್ರೆ ನೀವು ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಿರ್ತೀರಾ. ನಿಮ್ಮ ಫ್ರೆಂಡ್ಸ್ ಸ್ಟೋರೀಸ್ ನ ನೋಡೋದಾಗಿರ್ಬೋದು, ರ್ಯಾಂಡಮ್ ಆಗಿ ರೀಲ್ಸ್ ನ ನೋಡೋದಾಗಿರ್ಬೋದು. ನೀವು ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡ್ತಿರುವ 90% ಆಫ್ ಕಂಟೆಂಟ್ ಬೇಸಿಕಲಿ ಯೂಸ್ಲೆಸ್. ಇನ್ ಕೇಸ್ ನಿಜವಾಗ್ಲೂ ಏನಾದ್ರೂ ಯೂಸ್ ಆಗೋ ಕೆಲಸ ಆದ್ರೆ ನೀವು ಅದನ್ನ ಸರ್ಚ್ ಮಾಡಿ ನೋಡ್ತೀರಾ. ಬಟ್ ಇಲ್ಲಿ ನೀವು ಏನ್ ಮಾಡ್ತಿದ್ದೀರಾ, ನೀವು ನಿಮ್ಮ ಫೋನ್ ಅಲ್ಲಿ ಬರೋ ರ್ಯಾಂಡಮ್ ರೀಲ್ಸ್ ನ ಕ್ಲಿಕ್ ಮಾಡಿ ನೋಡ್ತಿದ್ದೀರಾ. ಯಾವಾಗಾದ್ರೆ ನೀವು ಈ ಯೂಸ್ಲೆಸ್ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಿರ್ತೀರೋ ಅವಾಗ ನಿಮ್ನ ನೀವು ಡಿಸ್ಟ್ರಾಕ್ಟ್ ಮಾಡ್ಕೊಂತಾ ಇದ್ದೀರಾ ಫ್ರಮ್ ಯೋರ್ ಮಿಷನ್ಸ್ ಅಂಡ್ ಗೋಲ್ಸ್. ನೀವು ಈ ಡಿಸ್ಟ್ರಾಕ್ಷನ್ಸ್ ಇಂದ ಆಚೆ ಬರ್ಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಕೇಳಿದ್ರೆ ನೋ. ಯಾಕಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ಸ್ ನಿಮ್ಮ ಹತ್ರ ತುಂಬಾನೇ ಇರ್ತವೆ. ಈ ರೀತಿ ಮಾಡೋದ್ಗಿಂತ ನೀವು ನಿಮ್ಗೆ ಆಕ್ಚುಲಿ ಯೂಸ್ ಆಗೋ ವರ್ಕ್ಸ್ ಗೆ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ. ಇಲ್ಲ ನಾನು ಸೋಷಿಯಲ್ ಮೀಡಿಯಾನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಿದ್ದೀನಿ, ಗೋಲ್ಸ್ ಪರ್ಪಸ್ಲಿನೇ ಯೂಸ್ ಮಾಡ್ತಿದ್ದೀನಿ, ಗ್ರೋತ್ ಗಾಗಿನೇ ಯೂಸ್ ಮಾಡ್ತಿದ್ದೀನಿ ಅಂತ ಅಂತೀರಾ? ಜೆನ್ಯೂನ್ ಆಗಿ ಹೇಳಿ, ನಿಮ್ಮ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಗ್ರೋತ್ ಗೆ ಯೂಸ್ ಆಗೋ ಪೇಜಸ್ ಎಷ್ಟಿದಾವೆ?